ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಒಡಿಶಾದ ಕಡಲ ತೀರದಲ್ಲಿ ಡ್ರೋನ್ ಕಿಲ್ಲರ್ ಪರೀಕ್ಷೆ ಯಶಸ್ವಿ. ಡ್ರೋನ್ ಕಿಲ್ಲರ್ಗೆ ಭಾರ್ಗವ ಅಸ್ತ್ರ ಅಂತ ನಾಮಕರಣ. ಪಾಕಿಸ್ತಾನದ ದಾಳಿಯನ್ನ ಹಿಮ್ಮೆಟ್ಟಿಸೋಕೆ ಭಾರ್ಗವ ಅಸ್ತ್ರ ಪರಿಚಯ. ಆಪರೇಷನ್ ಸಿಂಧೂರ್ನಲ್ಲಿ ಐಎನ್ಎಸ್ ವಿಕ್ರಾಂತ್ ಪರಾಕ್ರಮ. ಕರಾಚಿ ಬಂದರು ಸುತ್ತುವರೆದಿದ್ದ ನೌಕಾಪಡೆಯ 26 ನೌಕೆಗಳು. ಭಾರತದ ದಾಳಿಯ ಭಯಕ್ಕೆ ಕದನ ವಿರಾಮಕ್ಕೆ ಕರೆ ಮಾಡಿದ್ದ ಪಾಕಿಸ್ತಾನ. ಭಾರತದ ಏರ್ ಸ್ಟ್ರೈಕ್ನಲ್ಲಿ ಟರ್ಕಿಗೂ ಮುಟ್ಟಿ ನೋಡಿಕೊಳ್ಳುವ ಹೊಡೆತ. ಡ್ರೋನ್ಗಳು ನಾಮಾವಶೇಷ. ಜೊತೆಗೆ 2 ಡ್ರೋನ್ ಆಪರೇಟರ್ಗಳು ಸಾವು. ಯುದ್ಧ ಸನ್ನಿವೇಶದಲ್ಲಿ ಪಾಕ್ಗೆ ಶಸ್ತ್ರಾಸ್ತ್ರ ನೆರವು ನೀಡಿದ್ದ ಟರ್ಕಿ. ಪಾಕ್ಗೆ ಟರ್ಕಿ ನೆರವು ನೀಡಿದ್ದಕ್ಕೆ ಭಾರತದ ಜನ ಕೆಂಡಾಮಂಡಲ. ಟರ್ಕಿ ಅಜರ್ಬೈಜಾನ್ ಪ್ರವೇಶ ನಿರ್ಬಂಧಿಸ್ತಾ ಇರೋ ಭಾರತೀಯರು. ಬಾಯ್ಕಾಟ್ ಟರ್ಕಿ ಅಜರ್ಬೈಜಾನ್ನಿಂದಾಗಿ 2 ದೇಶಗಳಿಗೆ 3,000 ಕೋಟಿ ರೂಪಾಯಿ ನಷ್ಟ. ಭಾರತ ಪಾಕ್ ಉದ್ವಿಗ್ನ. ಕನ್ನಡಿಗರಿಂದ ಕಾಶ್ಮೀರ ಪ್ರವಾಸ. ಸಂಘರ್ಷದ ಮಧ್ಯೆ ಪ್ರವಾಸ ಕೈಗೊಂಡ ಬೆಂಗಳೂರಿಗರು. ಬಹಳ ಸ್ಥಳಗಳಲ್ಲಿ ಸೇನಾ ಕಾರ್ಯಾಚರಣೆ ನಡೆಯುತ್ತಿದೆ ಎಂದ ಕರ್ನಾಟಕದ ಟೂರಿಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.